ಬಾ ಶಾಸ್ತ್ರಿ ಬಾ. ನಮ್ಮ ಆಶ್ರಮಕ್ಕೆ ಬಂದು ನಮಗೆ ಸ್ವಾಗತ. ಏನ್ ಮಾಡ್ಲಿ, ನಾನು ನಿನ್ನ ಆಶ್ರಮಕ್ಕೆ ಬಂದಾಗ ನನಗೆ ಪೂರ್ಣಕುಂಭ ಸ್ವಾಗತ ಕೋರೋದಕ್ಕೆ ನೀನು ಇರಲಿಲ್ಲ. ಅದಕ್ಕೆ ನಾನೇ ನಿನಗೆ ಸ್ವಾಗತಿಸ್ತಿದ್ದೀನಿ. ಯಾರು ನೀನು? ಸಾತ್ವಿಕ ಲೋಕದ ಸಾಮ್ರಾಟ ಅಲ್ವಾ ನೀನು? ಸಂಚಾರ ಇಲ್ಲದೆ ಸಪ್ತ ಲೋಕದಲ್ಲಿ ಏನೇ ನಡೆದ್ರು ನನಗೆಲ್ಲ ಗೊತ್ತಾಗುತ್ತೆ ಅಂತ್ಯ. ತುಂಬಾ ಹೆಮ್ಮೆಯಿಂದ ನಿನ್ ಭುಜ ನೀನೇ ತಟ್ಕೋತಿರ್ತೀಯ. ನಾನು ಯಾರು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ? ನಿನ್ನ ಮಾತು, ನಿನ್ನ ವರ್ತನೆ ನೋಡ್ತಾ ಇದ್ರೆ ಯಾವುದೋ ಕ್ಷುದ್ರ ಲೋಕದ ಹುಳು ಅಂತ ಅರ್ಥ ಆಗ್ತಾ ಇದೆ. ನಿನಗೆ ನಿನ್ನ ಪುರಾಣ ದೇವತೆಗಳು ಮಾತ್ರ, ಹಾಗೆ ಅವರನ್ನ ಪೂಜಿಸೋರು ಮಾತ್ರ ಶ್ರೇಷ್ಠ ಅನ್ನೋ ನಂಬಿಕೆ ಅಲ್ವಾ? ಉಳಿದವರೆಲ್ಲ ಕ್ಷುದ್ರರು ಅಲ್ವಾ? ನಿನ್ನ ಅರ್ಥವಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ ಆಗಲಿ ತಾಳ್ಮೆ ಆಗಲಿ ನನಗಿಲ್ಲ. ನೀನು ಯಾರು, ಯಾತಕ್ಕೆ ನಮ್ಮ ಆಶ್ರಮಕ್ಕೆ ಬಂದಿದೆ ಅನ್ನೋದನ್ನು ಹೇಳಿ ಇಲ್ಲಿಂದ ಹೊರಡು. ನನ್ನ ಹೆಸರು ಯಾಮಿನಿ, ತಕ್ಷಕ ಲೋಕದ ವಿಷಕನ್ಯೆ, ಊರ್ಮಿಳನ ಸಹೋದರಿ. ಯಾಕೆ ಶಾಸ್ತ್ರಿ ನನ್ನ ಹೆಸರು ಕೇಳ್ತಿದ್ದಾಗೆ ಗಾಬರಿ ಆದೆ? ನಿನ್ನ ಮೈಯೊಳಗಡೆ ರಕ್ತ ಸಂಚಾರ ನಿಂತೋಯ್ತಾ? ಅಥವಾ ನಿನ್ನ ಹೃದಯ ತನ್ನ ಬಡಿತಾನೆ ನಿಲ್ಲಿಸ್ಬಿಟ್ಟ? ನಾನು ಆ ಸರ್ವಶಕ್ತನ ಆರಾಧಕ. ನೀನು ಹೇಳಿದಾಗೆ ಆ ಸಾತ್ವಿಕ ಲೋಕದ ಸಾಮ್ರಾಟ ಅಲ್ಲದೆ ಇದ್ದರೂ ಅಷ್ಟು ಇಷ್ಟು ಸಾಧನೆ ಮಾಡಿ ಆ ಸಾತ್ವಿಕ ಶಕ್ತಿಯ ಅನುಗ್ರಹಕ್ಕೆ ಪ್ರಾರ್ಥನಾಗಿರೋನು. ನಿನ್ನಂಥ ತುಚ್ಛ ಹುಳುಗಳ ಬೆದರಿಕೆಗೆ ಹೃದಯ ಬಡಿತ ನಿಲ್ಲೋದಲ್ಲ, ನನ್ನ ಆಶ್ರಮದ ಒಂದು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಪರವಾಗಿಲ್ವೇ, ಚೆನ್ನಾಗಿ ಮಾತಾಡ್ತೀಯಾ? ಹಾಲು ಜೇನಾಗಿ ಬಂದರೆ ಪಂಚಾಮೃತದ ಸ್ವಾಗತ, ಹಾಲಾಹಲವಾಗಿ ಬಂದರೆ ಕಾರ್ಕೋಟದ ಸ್ವಾಗತ. ಇದು ಪ್ರಕೃತಿ ನಿಯಮ. ಈ ಶಂಕರ ಶಾಸ್ತ್ರಿದು ಅದೇ ನಿಯಮ. ನಿನ್ನ ನಿಯಮಗಳ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ಇಲ್ಲ ಅಂದಮೇಲೆ ನನ್ನ ಆಶ್ರಮಕ್ಕೆ ಬಂದು ಯಾಕೆ ವೃತ್ತ ಪ್ರಲಾಪ ಮಾಡ್ತಾ ಇದೆಯಾ? ನಿನ್ನ ಕ್ಷುದ್ರಲೋಕಕ್ಕೆ ಹೋಗು, ಅಲ್ಲಿ ನಿನ್ನ ಅವಶ್ಯಕತೆ ತುಂಬ ಇರುತ್ತೆ. ನನ್ನ ಅವಶ್ಯಕತೆ ಸದ್ಯಕ್ಕೆ ನನ್ನ ಲೋಕಕ್ಕೆ ಇಲ್ಲ, ನನ್ನ ಅಕ್ಕನಿಗಿದೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅಂದರೆ ನಿನ್ನ ಸಹೋದರಿಯನ್ನು ನನ್ನ ಮಂತ್ರ ದಿಗ್ಬಂಧದಿಂದ ಬಿಡಿಸ್ಕೊಂಡು ಹೋಗೋ ಕನಸು ಕಾಣ್ತಾ ಇದೆಯಾ? ಕನಸಲ್ಲ ಶಾಸ್ತ್ರಿ, ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ. ನಿನ್ನ ಅಲ್ಪಮತಿಯ ಆತ್ಮವಿಶ್ವಾಸ ನೋಡಿ ನನ್ನ ನಗು ಬರ್ತಾ ಇದೆ. ನೋಡು ಶಾಸ್ತ್ರಿ, ನಿನ್ನ ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಈ ಕ್ಷಣನೇ ಊರ್ಮಿಳನ ದಿಗ್ಬಂಧನದಿಂದ ಬಿಡಿಸು. ನನ್ನ ಆಶ್ರಮಕ್ಕೆ ಬಂದು ನನಗೆ ಆದೇಶ ಕೊಡೋಷ್ಟು ಸೊಕ್ಕ ನಿನಗೆ. ನೀನು ಈ ಕ್ಷಣದಲ್ಲಿ ಇಲ್ಲಿಂದ ಹೋದರೆ ಸರಿ, ಇಲ್ಲದೆ ಹೋದರೆ ನಿನ್ನ ಸಹೋದರಿ ಹಾಗೆ ನಿನ್ನನ್ನು ಶಿಲಾಬಾಲಿಕೆಯಾಗಿ ಮಾಡಿಬಿಡ್ತೇನೆ. ಮಾತಿಗೆ ಬಗ್ಗೋನಲ್ಲ ಶಾಸ್ತ್ರಿ ನೀನು, ಅಂಕುಶಕ್ಕೆ ಬಗ್ಗೋ ನೀನು. ನಿನ್ನ ಹೇಗೆ ಬಗ್ಗಿಸ್ಬೇಕು, ಹೇಗೆ ನಿಯಂತ್ರಣಕ್ಕೆ ತರಬೇಕು ಅಂತ ನನಗೆ ಗೊತ್ತು. ಮೂರ್ಖ ಶಿಖಾಮಣಿ ಶಾಸ್ತ್ರಿ, ಈ ಸೂರ್ಯ ಗ್ರಹಣದಲ್ಲಿ ಎಲ್ಲ ನಾಗಗಳ ಶಕ್ತಿ ಕ್ಷೀಣಿಸಿದ್ರೆ ನನ್ನ ಶಕ್ತಿ ಮಾತ್ರ ವೃದ್ಧಿಸುತ್ತೆ. ಯಾಕೆ ಗೊತ್ತಾ? ನಾನು ಇದೇ ಗ್ರಹಣದಿಂದಲೇ ಜನ್ಮಿಸಿರೋಳು. ಈ ಗ್ರಹಣಕ್ಕೆ ಒಂದು ಮಂಡಳ. ಈ ಗ್ರಹಣದಿಂದಲೇ ನನ್ನ ಶಕ್ತಿ 100 ಮಡಿಯಾಗುತ್ತೆ. ಆಗ ನಾನು ಯಾರ ಅಂಕೆಗೂ ಸಿಗೋದಿಲ್ಲ.
ಮಂತ್ರೋಚ್ಚಾರಣೆ ಮಾಡಿ ನಮ್ಮ ಅಕ್ಕ ನೀನ್ ದಿಗ್ಬಂಧನದಿಂದ ಬಿಡುಗಡೆಗೊಳಿಸಿದ್ರೆ ನೀನ್ ಜೀವಂತ ಉಳಿತ್ಯ. ಇಲ್ಲ ಅಂದ್ರೆ ನಿನ್ನ ನುಳ್ಸೋದಕ್ಕೆ ನೀನ್ ಹೇಳ್ದಲ್ಲ ಸಾತ್ವಿಕ ಸಂತಾನಗಳು, ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ, ಅವ್ರು ಯಾರಿಂದನೂ ಆಗೋದಿಲ್ಲ. ಹೇಳು. ಗುಟ್ಟು ಬೆದರಿಕೆಗೆಲ್ಲ ಹೆದರೋನಲ್ಲ ಈ ಶಾಸ್ತ್ರಿ. ಇನ್ನೂ ನಿನಗೆ ಮುಕ್ತಿ ಸಿಗ್ಬೇಕಾಗಿದ್ದೆ. ಈ ಯಾಮಿನಿ ನನ್ನ ಕಲ್ಪನೆಗೂ ಮೀರಿ ಬೆಳೀತಾ ಇದ್ದಾಳೆ. ಇದೇನಿದು? ನಾಗಮಣಿ ಬೆಳಕಿದ್ದಾಗಿದೆ. ಅಕಸ್ಮಾತ್ ನಿಮ್ಮ ಕಣ್ಣಿಗೆ ನಾಗಮಣಿ ಬಿದ್ರೆ ಅದರ ಬೆಳಕು ಆ ಕಡೆ ಈ ಕಡೆ ಹೋಗಿರೋ ಹಾಗೆ ಒಂದು ಬಟ್ಟೆಯನ್ನು ಅದರ ಮೇಲೆ ಹಾಕಿ. ಇದೇನಿದು ವಿಚಿತ್ರ? ಒಂದು ಕ್ಷಣ ನಾಗಮಣಿ ಬೆಳಕು ಬಿತ್ತೋದಾಯ್ತಲ್ಲ, ಈಗ ಬೆಳಕೇ ಇಲ್ಲ. ಎಲ್ಲ ಅಯೋಮಯವಾಗಿದೆ. ಹೋಗಿ ನೋಡ್ಕೊಂಬಲ್ಲ. ಇವತ್ತು ಸೂರ್ಯಗ್ರಹಣ. ನಾನು ಮನೆಯಿಂದ ಹೊರಗಡೆ ಹೋಗೋದು ತುಂಬಾ ಅಪಾಯಕಾರಿ. ನಾನು ಇಲ್ಲೇ ಇದ್ದು ಆ ಪರಶಿವನ ಧ್ಯಾನಿಸ್ತೀನಿ. ನಾಗಮಣಿ ಇಷ್ಟು
ದಿನಕ್ಕೆ ನಾಗಮಣಿನ ಇವತ್ತು ನೋಡ್ತಾ ಇದ್ದೀನಿ. ಎಷ್ಟು ದಿನಕ್ಕೆ ಇವತ್ತು ನಿನ್ನ ಕಣ್ಣಿಗೆ ಬಿಟ್ಟ? ಏನ್ ನಿನ್ ಮಾತಿನ ಅರ್ಥ? ನನ್ನ ಮಾತಿನ ಮೂಲ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಅದು ಸೇರ್ಬೇಕಾದದ್ದು ನನಗೆ. ಅದು ನನ್ನ ವಶಕ್ಕೊಳ್ಳೋ. ಮಣಿ, ಏನ್ ಮಾತಾಡ್ತಿದ್ಯಾ ನೀನು? ಜ್ಞಾನ ನೆಟ್ಟಿಗಿದ್ಯಾ? ನಾಗಮಣಿ ನಿನಗೆ ಸೇರ್ಬೇಕು ಅಂದ್ರೆ ಏನ್ ಅರ್ಥ? ನೀನು ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಿನ್ನ ಈ ವರ್ತನೆಯಲ್ಲಿ ಏನೋ ನಿಗೂಢತೆ ಅಡಗಿರೋ ಆಗಿದೆ. ಏನೋ ಮಾಯಾ ಮರ್ಮ ಮುಚ್ಚಿರೋ ಹಾಗಿದೆ. ಯಾವ ಮಾಯೇನೂ ಇಲ್ಲ, ಯಾವ ಮರ್ಮನೂ ಇಲ್ಲ. ಹಾಗಾದ್ರೆ ನಾಗಮಣಿ ನಿನಗೆ ಸೇರಿದ್ದು ಅಂತ ಯಾಕೆ ಹೇಳ್ತಿದ್ಯಾ? ನಿಮ್ಮ ತಲೆ ಗುಣ ಇಲ್ಲದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ತಾಳ್ಮೆ ನನಗಿಲ್ಲ. ಮಾತಾಡ್ತಾ ಇರೋ ಶೈಲಿ, ನಿನ್ನ ವರ್ತನೆ, ನಿನ್ನ ವೈಖರಿಯನ್ನು ನೋಡ್ತಾ ಇದ್ರೆ ನೀನು ಮಣಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾರು ಏನು ಅಂತ ತಿಳ್ಕೊಳ್ಳೋದು ಎರಡು ಕ್ಷಣದ ಕೆಲಸ. ಆದ್ರೆ ನನಗೆ ಈಗ ಅದು ಮುಖ್ಯ ಅಲ್ಲ. ನನ್ನ ಮುಂದೆ ಇರೋದು ಈ ನಾಗಮಣಿಗೆ ವಿಶೇಷವಾದ ಪೂಜೆ ಪುನಸ್ಕಾರ ಮಾಡಿ ಶಕ್ತಿಯನ್ನು ತುಂಬುವುದು. ಆಮೇಲೆ ಇಲ್ಲಿಗೆ ಬಂದು ನೀನ್ ಯಾರು ಅನ್ನೋದನ್ನ ಕಂಡಿಡಿದು ನಿನಗೊಂದು ಗತಿ ಕಾಣಿಸ್ತೀನಿ. ನಿನ್ನೊಂದಿಗೆ ಈ ಸಮಯದಲ್ಲಿ ವಾದ ಕಿಳಿಯೋದು ಮೂರ್ಖತನ. ಯಾವ ಸಮಯದಲ್ಲಿ ವಿಚಾರಿಸ್ಕೋಬೇಕೋ ಆ ಸಮಯದಲ್ಲೇ ವಿಚಾರಿಸ. ಇವಳ ಮೇಲೊಂದು ವಿಶೇಷವಾದ ಗಮನ ಇಡಿ. ಎಲೆ ಮೂರ್ಖ ಹೆಣ್ಣೆ, ಯಾರೇನೋ? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾಗಮಣಿ ನನಗೆ ಸೇರ್ಬೇಕಾದ್ದು ಅದು ಮಾತ್ರ ಮುಖ್ಯ. ಈ ಮಣಿ ನೋಡಿದ್ರೆ ನಾಗಮಣಿ ನನಗ್ ಸೇರ್ಬೇಕು ಅಂತಿದ್ದಾಳೆ. ನೀನ್ ನೋಡಿದ್ರೆ ನಾಗಮಣಿ ನಿನಗ್ ಸೇರ್ಬೇಕು ಅಂತಿದ್ದೆ. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರು ನಾಗಿಣಿ ಆಗಿರ್ಬೇಕು, ಯಾರೋ ಒಬ್ರು ಅಮೃತ ಆಗಿರ್ಬೇಕು. ಪಾಪ ಏನ್ ಹೇಳ್ತಿದ್ದೀರಾ ನೀವು? ಹೌದು, ಇವರಿಬ್ಬರಲ್ಲಿ ಒಬ್ರು ಅಮೃತ ಅಮೃತ ಅಮೃತ. ಇದು ಸತ್ಯ ಸತ್ಯ. ನನ್ನ ನೀನ್ ಯಾರು ಬೇಕಿದ್ರು ಅನ್ಕೋ, ಏನ್ ಬೇಕಿದ್ರು ಅನ್ಕೋ, ಅದು ನನಗ್ ಬೇಕಾಗಿಲ್ಲ. ಈ ನಾಗಮಣಿ ನನಗ್ ಸೇರ್ಬೇಕಾದ್ದು, ನಮ್ಮ ಲೋಕಕ್ಕೆ ಸೇರ್ಬೇಕಾದ್ದು. ಅದನ್ನ ನಾನು ತಗೊಂಡು ಹೋಗೇ ಹೋಗ್ತೀನಿ. ನಿನ್ನಿಂದ ಅಲ್ಲ, ಬೇರೆ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ.
ಏ ಯಾಮಿನಿ, ಯಾವ ಮೋಸದಿಂದ ನೀನು ನನ್ನಿಂದ ನಾಗಮಣಿಯನ್ನ ಪಡ್ಕೊಂಡ್ಯೋ ಅದೇ ಮೋಸದಿಂದ ನಾನು ನಿನ್ನಿಂದ ನಾಗಮಣಿಯನ್ನ ಪಡ್ಕೋತಾ ಇದ್ದೀನಿ. ಹೇ ಯಾಮಿನಿ, ನನ್ನ ಶಕ್ತಿ ಸಾಧನೆ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನಾನು ಯಾರು ಏನು ಅಂತ ತಿಳ್ಕೊಳ್ದೆ ನನ್ನನ್ನ ಯಾಮಾರ್ಸೋದಕ್ಕೆ ನೋಡ್ತೀಯಾ? ನಿನ್ನಂತ 106 ಕ್ರಿಮಿಕೀಟಗಳನ್ನ ಹೊಸಕ್ಕೆ ಹಾಕ್ಬಿಟ್ಟಿದ್ದೀನಿ. ಏ ಭೈರವ, ನನ್ನನ್ನ ಬಿಡಿಸ್ ನೋಡು. ಈ ಯಾಮಿನಿ ಯಾರು, ಯಾಮಿನಿ ಶಕ್ತಿ ಏನು ಅಂತ ನಿನಗ್ ತೋರಿಸ್ತೀನಿ. ನನ್ನ ಬಂಧನದಲ್ಲಿ ಇದ್ರೂ ಸಹ ನಿನ್ನ ಸೊಕ್ಕ ಇನ್ನೂ ಇಳಿದಿಲ್ವಾ? ಸೊಕ್ಕಲ್ಲ ಭೈರವ, ಸ್ವಾಭಿಮಾನ. ಹಾಗೆ ನಿನ್ ಶಕ್ತಿ ಸಾಮರ್ಥ್ಯನ ನೀನ್ ನಂಬಿದ್ಯಾ, ನನ್ ಶಕ್ತಿ ಸಾಮರ್ಥ್ಯನ ನಾನ್ ನಂಬಿದ್ದೀನಿ. ನಮ್ಮಿಬ್ರಲ್ಲಿ ಯಾರು ಶಕ್ತಿವಂತರು ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ನನ್ನ ಈ ಬಂಧನದಿಂದ ಬಿಡ್ಸು. ಆಗ ಯಾರು ಗೆಲ್ತಾರೋ ಅವ್ರ ವಶ ಆಗ್ಲಿ ನಾಗಮಣಿ. ಶಕ್ತಿಯಿಂದ ಸಾಧಿಸೋದಕ್ಕಿಂತ ಯುಕ್ತಿಯಿಂದ ಸಾಧಿಸಬೇಕು. ಆಗ್ಲೇ ರಣರಂಗದಲ್ಲಿ ಗೆಲುವು ಸಿಗೋದು. ಅಂದ್ರೆ ನೀನು ಶಕ್ತಿಯಿಂದ ಗೆಲ್ಲೋದಕ್ಕಾಗಲ್ಲ ಅಂತ ಒಪ್ಕೊಂಡಾಗಾಯ್ತಲ್ಲ? ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನೀನೇನು ಬೇಕಾದ್ರೂ ಅನ್ಕೋ. ಯಾಕೆಂದ್ರೆ ನೀನಿನ್ನು ಬದುಕಿರೋದು ಕೆಲವು ಸಮಯ ಮಾತ್ರ. ಏನ್ ಹೇಳ್ತಾ ಇದ್ಯಾ? ನಾನ್ ಬದುಕಿರೋದು ಇನ್ ಕೆಲವೇ ಕ್ಷಣಗಳ. ಯಾಕೆಂದ್ರೆ ನಾನು ನಾಗ ರಾಕ್ಷಸನಿಗೆ ನಿನ್ನನ್ನ ಬಲಿ ಕೊಡ್ತಾ ಇದ್ದೀನಿ. ನನ್ನನ್ನ ಬಲಿ ಕೊಟ್ಟು ನೀನ್ ಏನ್ ಪಡ್ಕೋತ್ಯಾ? ಆಯಸ್. ಏನು ಆಯಸ್ಸ? ಹೌದು. ಮನುಷ್ಯರಿಗೆ ಹೆಚ್ಚಂದ್ರೆ 100-120 ವರ್ಷ ಆಯಸ್ಸು. ಆದ್ರೆ ನಿನಗೆ 1000 ವರ್ಷ ಆಯಸ್ಸು. ಯಾಕೆಂದ್ರೆ ನಾಗಮಣಿ ಈಗ ತಾನೇ ನನಗೆ ಸಿಕ್ಕಿದೆ. ಇದರ ಸಂತೋಷವನ್ನ ಅಧಿಕಾರವನ್ನ ಅನುಭವಿಸಬೇಕು ಅಂದ್ರೆ ನಿನ್ನ ಆಯಸ್ಸನ್ನ ನಾನು ತಗೋಬೇಕು. ಗ್ರಹಣದ ದಿನ ನೀನು ಹುಟ್ಟಿದೀಯಾ, ನಿನ್ನಂತ ಬಲಿಷ್ಠ ನಾಗಿಣಿಯನ್ನು ನಾನು ನಾಗ ರಾಕ್ಷಸನಿಗೆ ಬಲಿ ಕೊಟ್ಟು ಆಗ ಬೇಡ್ಕೊಂಡ್ರೆ ನಿನ್ನ ಆಯಸ್ಸನ್ನ ಆ ನಾಗ ರಾಕ್ಷಸನಿಗೆ ನಾನು ದಾರ ಎರಿತೀನಿ. ಅದಕ್ಕೆ ನಿನ್ನ ಹೀಗೆ ನಾನು ಬಂಧಿಸಿರೋ. ನೀನ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಜೀವನ ಬಲಿ ಕೊಡೋದು ಮಹಾಪಾಪ. ಪಾಪ ಪುಣ್ಯದ ಲೆಕ್ಕ ನಾನು ಇಡೋದಿಲ್ಲ, ಅದ್ರ ಭಯನೂ ನನಗಿಲ್ಲ. ನಾನು ಸಂತೋಷವಾಗಿದ್ರೆ ಇಡೀ ಪ್ರಪಂಚ ಸಂತೋಷವಾಗಿರುತ್ತೆ. ಇದೇ ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ತಪ್ಪು. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಬೇಕಾಗಿಲ್ಲ. ಈಗ ಸಾಯೋದಕ್ಕೆ ಸಿದ್ಧಳಾಗು. ಜೈ ಮಹಾಕಾಲ. ನಾಗರಾಕ್ಷಸ ಆವಾಹಯಾಮಿ, ನಾಗರಾಕ್ಷಸ ಆವಾಹಯಾಮಿ. ನಾಗರಾಕ್ಷಸ, ಈ ತಕ್ಷಕ ಲೋಕದ ನಾಗಿಣಿಯ ಭೋಜನವನ್ನ ಸ್ವೀಕರಿಸಿ ಹಾಗೆ ಇವಳ ಆಯಸ್ಸನ್ನೆಲ್ಲ ನನಗೆ ದಾರೆ ಎರೆದು ಕೊಡು. ಇಲ್ಲೇ ಇದ್ದಾಳೆ ನೋಡು ನಿನ್ನ ಬಲಿಪಶು. ಆಹುತಿ ತಗೋ.
ಕುತಂತ್ರನ ನೀನು ಅರ್ಥ ಮಾಡ್ಕೊ. ನೀನು ಬಾವುಗಳಾಗಿ ನಿನ್ನ ಅಧಪತನಕ್ಕೆ ತಳ್ಕೋಬೇಡ. ತಗ್ಗಿದವರು ತಳ ಸೇರ್ತಾರೆ, ಎದ್ದವರು ಎಲ್ಲೋ ಇರ್ತಾರೆ. ಈ ಮಾತನ್ನ ಅರ್ಥ ಮಾಡ್ಕೋ. ನಾಗಮಣಿನ ನಿನ್ನ ವಶಕ್ಕೆ ತಗೋ. ನಾಗಮಣಿ ನಮ್ಮ ತಕ್ಷಕ ಲೋಕದ ಸರ್ವಸ್ವ ಅದು. ಯಾಕೋ ಶಾಸ್ತ್ರಿ, ನಿನ್ನ ಮುಖ ಸೂರ್ಯನ ಕಂಡ ತಾವರೆ ತರ ಹರಡಿತ್ತು. ಈಗ ನಿನ್ ಮುಖ ಮುದುಡಿದ ತಾವರೆ ಆಗಿದೆ. ಅರ್ಥ ಆಯ್ತಾ? ಏನಂದೆ? ನನ್ನ ಅಳಿವು ಉಳಿವು ನಿನ್ನ ಕೈಯಲ್ಲ. ಈಗ ನಿನ್ನ ಅಳಿವು ಉಳಿವು ನನ್ನ ಕೈಯಲ್ಲಿ. ಯಾಕಂದ್ರೆ ನಾನು ಅಂದ್ಕೊಂಡ ಹಾಗೆ ನಾಗಮಣಿ ನನ್ನ ತಂಗಿ ಕೈಗೆ ಬಂದಾಯ್ತು. ಅಂದ್ರೆ ನಾಗಮಣಿ ನಮ್ಮ ತಕ್ಷಕ ಲೋಕದ ವಶಕ್ಕೆ ಬಂದಾಯ್ತು. ಇನ್ನು ವಾಸುಕಿ ವಂಶಕ್ಕಿಂತ ತಕ್ಷಕ ವಂಶನೇ ಶ್ರೇಷ್ಠ ಅಂತ ಸಾಬೀತಾಗೋಯ್ತು. ಇನ್ನು ನಿನ್ನ ಸಾವು ನನ್ನ ಕೈಯಲ್ಲೇ. ಯಾಕೆ ಉರ್ಮಿಳಾ, ನೀನು ಆರ್ಭಟ ಎಲ್ಲ ನಿಂತೋಯ್ತಾ? ಇದು ಹೀಗೆ ಆಗಬೇಕು ಅನ್ನೋದು ಆ ಶಿವನಿಚ್ಛೆ ಅಂತ ನಾನು ಆಗಲೇ ಹೇಳಿದ್ದೆ. ಹಾಗೆ ಆಗಿದೆ. ಇನ್ನು ಜೀವನ ಪರ್ಯಂತ ನೀನು ಶಿಲಾಬಾಲಿಕೆಯಾಗೇ ಇರಬೇಕು. ಇದು ಕೂಡ ಆ ಶಿವನಿಚ್ಛೆನೆ. ಅದನ್ನು ಅನುಭವಿಸದೆ ಬೇರೆ ವಿಧಿನೇ ಇಲ್ಲ ನಿನಗೆ. ನಾಗಮಣಿನ ನಮ್ಮ ಲೋಕಕ್ಕೆ ತಗೊಂಡು ಹೋದ್ರೆ ನಾವು ವಾರಸ್ದಾರ ಆಗ್ತೀವಿ. ಆದ್ರೆ ನಾಗಮಣಿಗೆ ಬೇಕಾಗಿರೋದು ವಾರಸ್ದಾರಲ್ಲ, ಕಾವಲುಗಾರರು. ಆ ಕಿಚ್ಚು, ಆ ರೊಚ್ಚು ವಾಸುಕಿ ಕುಲದ ನಾಗಗಳಿಗೆ ಮಾತ್ರ ಇರೋದು. ಹೀಗಾಗಿ ನಾಗಮಣಿ ನಮ್ಮ ವಶದಲ್ಲಿ ಇರೋದಕ್ಕಿಂತ ನಿಮ್ಮ ವಶದಲ್ಲಿರೋದೇ ಕ್ಷೇಮ. ನನ್ನ ಈ ಕೃತ್ಯಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಅಮೃತ. ದಯವಿಟ್ಟು ನನ್ನನ್ನು ಕ್ಷಮಿಸು. ತಪ್ಪು ಎಲ್ಲರೂ ಮಾಡ್ತಾರೆ, ಆದ್ರೆ ತಮ್ಮ ತಪ್ಪನ್ನ ಅರಿತು ತಿದ್ಕೊಳ್ಳೋರೆ ದೊಡ್ಡವರಾಗ್ತಾರೆ. ನಿನ್ ತಪ್ಪನ್ನ ನೀನು ತಿದ್ಕೊಂಡು ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟೆ ಯಾಮಿನಿ. ನಾನು ಯಾವ ದೊಡ್ಡ ಸ್ಥಾನದಲ್ಲೂ ನಿಂತಿಲ್ಲ ಅಮೃತ. ನನ್ನ ಅಕ್ಕ ಊರ್ಮಿಳನ ಬುದ್ಧಿಗೆ ಗೊತ್ತಿದ್ರು ಸಹ ಅವಳ ಸ್ಥಿತಿನ ನೋಡೋದಕ್ಕಾಗದೆ ಅವಳನ್ನ ರಕ್ಷಣೆ ಮಾಡೋದಕ್ಕಾಗಿ ಈ ಭೂಮಿಗೆ ಬಂದೆ. ಹಾಗೆ ಅವಳನ್ನ ಬಿಡ್ಸೋದಕ್ಕೆ ನೋಡಿದೆ. ಆದರೆ ಅದು ತಪ್ಪು ಅಂತ ನೀನು ಒಳ್ಳೆತನ ನಂಗೆ ತೋರಿಸ್ತಿದೆ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸೋ ಅಮೃತ. ನಿನ್ನ ತಪ್ಪು ನಿನಗೆ ಯಾವಾಗ ಅರ್ಥ ಆಯ್ತೋ ಆಗಲೇ ನಾನು ನಿನ್ನ ಕ್ಷಮಿಸ್ಬಿಟ್ಟೆ. ಯಾಮಿನಿ, ನೀನು ನಿನ್ನ ಶತ್ರುಗೆ ತಲೆ ಬಾಗ್ತಾ ಇದ್ಯಾ. ಇದು ನಿನಗೆ ನೀನೇ ಮಾಡ್ಕೊಂತೀರ ಅವಮಾನ. ನಿನಗೆ ಮಾತ್ರ ಅಲ್ಲ, ನಮ್ಮ ಲೋಕಕ್ಕೆ ಮಾಡ್ತಿರೋ ಅವಮಾನ. ಮುಚ್ಚಿ ಬಾಯಿ ಊರ್ಮಿಳ. ಇನ್ನು ನೀನು ಏನು ಹೇಳಿದ್ರು ಅದನ್ನು ಯಾಮಿನಿ ಕೇಳೋದಿಲ್ಲ. ಯಾಕೆಂದರೆ ಅವಳ ಮನಸ್ಸು ಪರಿವರ್ತನೆ ಆಗಿದೆ. ಇನ್ನೀನು ಏನೇ ಕೂಗಿದ್ರು ಅವೆಲ್ಲವೂ ವ್ಯರ್ಥ ಪ್ರಲಾಪಗಳಷ್ಟೇ. ಇನ್ನು ನಿನ್ನ ಕರ್ತವ್ಯಕ್ಕೆ ನಾನು ಅಡ್ಡಿ ಬರೋದಿಲ್ಲ ಅಮೃತ. ನನ್ನ ಲೋಕ ನಾನು ಸೇರ್ಕೊಂತೀನಿ. ಹೋಗ್ಬಾ. ಆ ಪರಶಿವನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ.